Namaskara. Hello, my dear students. How are you all? Welcome to Deevige classes. I am Dr. Prasanna Sir, physics teacher. ನಮಸ್ಕಾರ, ನನ್ನ ಹೆಸರು ಉದಯ್. ನಾನು ಫುಲ್ ಟೈಮ್ KCT ಕೋರ್ಸ್ ತೊಗೊಂಡಿದ್ದೀನಿ ದಿವಿಗೆ. Okay. So today I am going to introduce new terms. One is position vector, displacement vector, average velocity vector, and instantaneous velocity vector, average acceleration vector, and instantaneous acceleration vector. See, till now what we have studied in this chapter, that is in a motion in a plane chapter, we have given all the mathematical physics approach. ಅಂತ ಹೇಳಿದ್ರೆ ನಾವು ಮೋಷನ್ ಎ ಪ್ಲೇನ್ ಚಾಪ್ಟರನ್ನು ಫಿಸಿಕ್ಸ್ನ ಒಂದು ದಾರಿಯಲ್ಲಿ ನಾವು ಇದುವರೆಗೂ ಕೂಡ ನಾವು ಓದಿಲ್ಲ. ಆಶ್ಚರ್ಯ ಆಗ್ಬೋದಲ್ವಾ? ಇಟ್ಸ್ ಟ್ರೂ, ಹೌದಾ? ಸೊ ಏನು ಅಂತ ಹೇಳಿದ್ರೆ ನಾವು ಮ್ಯಾಥಮೆಟಿಕಲ್ ಫಿಸಿಕ್ಸನ್ನು ನಾವು ಇದುವರೆಗೂ ಓದ್ಕೊಂಡು ಬಂದಿದ್ದೀವಿ ಈ ಒಂದು ಮೋಷನ್ ಎ ಪ್ಲೇನ್ ಚಾಪ್ಟರಲ್ಲಿ. ದಟ್ ಈಸ್ ಮ್ಯಾಥಮೆಟಿಕಲ್ ಟೂಲ್ ವೆಕ್ಟರ್ನ ನಾವು ಓದ್ಕೊಂಡು ಬಂದಿದ್ದೀವಿ, ಹೌದಲ್ವಾ? ಸೊ ಇವಾಗ ಆಕ್ಚುಯಲ್ ಮೋಷನ್ ಎ ಪ್ಲೇನ್ ಚಾಪ್ಟರ್ನ ಸ್ಟಡಿ ಮಾಡೋಣ. Okay, so let us recall one dimension motion, two dimension motion, and three dimension motion. So one dimension motion andre eno? I require only one coordinate to describe the position of the body during its motion. Howdalva? For example, freely falling body. Okay, so ಒಂದು ಬಾಡಿನ ಫ್ರೀ ಆಗಿ ಹೀಗೆ ಬಿಟ್ಬಿಟ್ರೆ, ಸೊ ಐ ರಿಕ್ವೈರ್ ಓನ್ಲಿ ಒನ್ ಕೋಆರ್ಡಿನೇಟ್. ವಿಚ್ ಕೋಆರ್ಡಿನೇಟ್? ದಟ್ ಈಸ್ ವೈ ಕೋಆರ್ಡಿನೇಟ್. So I do not require x coordinate and as well as the z coordinate to describe the position of the body during its motion. ಹೌದಲ್ವಾ? ರೈಟ್. ಸೊ ಮೋಷನ್ ಎ ಪ್ಲೇನ್ ಅಂತ ಹೇಳಿದ್ರೆ ಐ ರಿಕ್ವೈರ್ ಟೂ ಕೋಆರ್ಡಿನೇಟ್ಸ್ ಟು ಡಿಸ್ಕ್ರೈಬ್ ದ ಪೊಸಿಷನ್ ಆಫ್ ದ ಬಾಡಿ ಡ್ಯೂರಿಂಗ್ ಇಟ್ಸ್ ಮೋಷನ್. ಸೊ ಎಕ್ಸ್ ವೈ ಪ್ಲೇನ್ ಅಲ್ಲಿ ನಾವು ಪೊಸಿಷನ್ ಫೈಂಡ್ ಔಟ್ ಮಾಡ್ಬೋದು, ಅಥವಾ ವೈ ಝೆಡ್ ಪ್ಲೇನ್ ಅಲ್ಲಿ, ಅಥವಾ ಝೆಡ್ ಎಕ್ಸ್ ಪ್ಲೇನ್ ಅಲ್ಲಿ, ಅಥವಾ ಎಕ್ಸ್ ಝೆಡ್ ಪ್ಲೇನ್ ಅಲ್ಲಿ, ಹೌದಲ್ವಾ? ರೈಟ್. ಸೊ ಇವಾಗ ಒನ್ ಡೈಮೆನ್ಷನ್ ಮೋಷನ್ ಅಂತ ಒಂದು ಎಕ್ಸಾಂಪಲ್ ತಗೊಂಡ್ರೆ, ಇಫ್ ಐ ಥ್ರೋ ಎನ್ ಆಬ್ಜೆಕ್ಟ್ ವರ್ಟಿಕಲಿ ಅಪ್ವರ್ಡ್, ಓಕೆ, ಒಂದು ಆಬ್ಜೆಕ್ಟ್ ಅಂತ ತಗೊಳ್ಳಿ, ನೀವು ವರ್ಟಿಕಲಿ ಅಪ್ವರ್ಡ್ ಡೈರೆಕ್ಷನ್ಸ್ ಅಲ್ಲಿ ಮೂವ್ ಮಾಡಿದ್ರೆ, ಸೊ ಐ ರಿಕ್ವೈರ್ ಓನ್ಲಿ ಒನ್ ಕೋಆರ್ಡಿನೇಟ್ ಟು ಡಿಸ್ಕ್ರೈಬ್ ದ ಪೊಸಿಷನ್, ಹೌದಲ್ವಾ? ಸೊ ನಾನು ಇವಾಗ ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ಒಂದು ಕ್ವಶನ್ ಕೇಳ್ತೀನಿ, ವಾಟ್ ಇಸ್ ದ ಆಂಗಲ್ ಮೇಡ್ ಬೈ ದ ಡೈರೆಕ್ಷನ್ ಆಫ್ ದ ಪ್ರೊಜೆಕ್ಷನ್ ಆಫ್ ದ ಪಾರ್ಟಿಕಲ್ ಅಲಾಂಗ್ ವಿತ್ ದ ಎಕ್ಸ್ ಆಕ್ಸಿಸ್? 90 degree. Very good. 90 degree. So what I will do is I will take the same object and throw into the space. Okay na? So same ಒಂದು ಆಬ್ಜೆಕ್ಟ್ ಅನ್ನು ತಗೊಂಡು ಸ್ಪೇಸ್ ಅಲ್ಲಿ ಥ್ರೋ ಮಾಡ್ತೀನಿ, ಹೀಗೆ ಥ್ರೋ ಮಾಡ್ತೀನಿ. ಆ ಆಬ್ಜೆಕ್ಟ್, ದ ಡೈರೆಕ್ಷನ್ ಆಫ್ ದ ಪ್ರೊಜೆಕ್ಷನ್ ಆಫ್ ದ ಆಬ್ಜೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಹಾರಿಜಾಂಟಲ್ ಮೋರ್ ದೆನ್ 0 degree, ಲೆಸ್ಸರ್ ದೆನ್ 90 degree. ಓಕೆನಾ? ರೈಟ್. ಸೊ ಅದೇನು ಪ್ರೊಜೆಕ್ಟೈಲ್ ಮೋಷನ್ ಅಂತ ಕರಿತೀವಿ. ಸೊ an object is thrown into the space, it moves under the effect of gravity, is called projectile motion. Okay, so projectile motion is one of the example for two dimension motion. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, when object is moving along the circumference of a circle. Okay, so it requires two coordinate to describe the position of the body. So this is also one of the example for the motion in a two dimension. Correct? Okay, ಇವಾಗ ಒಂದು ಎಕ್ಸಾಂಪಲ್ ತಗೊಳ್ತೀರಿ. So I am going to introduce new terms in this chapter. One is position vector and displacement vector. Right? Okay. Let me consider this is x-axis, correct? And this one is y-axis, and this is the origin. Okay. So now the particle is moving along in this path. Okay, sir. Okay. So ನಾನು ಇವಾಗ ಏನು ಬರ್ದಿದ್ದೀನಿ ಅಂತ ಹೇಳಿದ್ರೆ, ಈ ಪಾರ್ಟಿಕಲ್ ಈ ಪಾತ್ ಅಲ್ಲಿ ಮೂವ್ ಆಗ್ತಾ ಇದೆ. ರೈಟ್? ಓಕೆ. ಸೊ ಪಾರ್ಟಿಕಲ್ ಈ ಪಾತಲ್ಲಿ ಮೂವ್ ಆಗ್ತಾ ಇದೆ ಅಂತ ಹೇಳಿದ್ರೆ, ದಿಸ್ ಇಸ್ ದ ಎಕ್ಸಾಂಪಲ್ ಫಾರ್ ಟೂ ಡೈಮೆನ್ಷನ್. ಸರ್ ಹೇಗೆ ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಎರಡು ಕೋಆರ್ಡಿನೇಟ್ಸ್ ಇದೆ, ಎರಡು ಕೋಆರ್ಡಿನೇಟ್ ಆಕ್ಸಿಸ್ ಇದೆ, ಒಂದು ಎಕ್ಸ್ ಆಕ್ಸಿಸ್, ಒಂದು ವೈ ಆಕ್ಸಿಸ್. ಸೊ ನನಗೆ ಇವಾಗ ಎರಡು ಕೋಆರ್ಡಿನೇಟ್ಸ್ ಬೇಕು. ಸೊ ಟು ಡಿಸ್ಕ್ರೈಬ್ ದ ಪೊಸಿಷನ್ ಆಫ್ ದ ಪಾರ್ಟಿಕಲ್ ಡ್ಯೂರಿಂಗ್ ಇಟ್ಸ್ ಮೋಷನ್. ಓಕೆ, ರೈಟ್. ನಾನು ಇವಾಗ ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪಾರ್ಟಿಕಲ್ನ ಹೀಗೆ ನೀವು ರೋಡಲ್ಲಿ ಇವಾಗ ನಡ್ಕೊಂಡು ಹೋದ್ರೆ, ಅಂದ್ರೆ ಸ್ಟ್ರೈಟ್ ರೋಡಲ್ಲಿ ನಡ್ಕೊಂಡು ಹೋಗ್ಬೇಡಿ, ಸೊ ಕರ್ವ್ ರೋಡಲ್ಲಿ ಇರ್ತಕ್ಕಂಥ ರೋಡಲ್ಲಿ, ಓಕೆನಾ? ಸೊ ನೀವು ರೋಡಲ್ಲಿ ಇವಾಗ ಈ ತರ ವಾಕ್ ಮಾಡಿದ್ರೆ, ರೈಟ್? ಸೊ ಟು ಡಿಸ್ಕ್ರೈಬ್ ದ ಪೊಸಿಷನ್ ಆಫ್ ದಟ್ ಬಾಡಿ, ಅಥವಾ ಒಂದು ಕಾರು ಒಂದು ರೋಡಲ್ಲಿ ಹೋಗ್ತಾ ಇದೆ ಅಂತ ಅನ್ಕೊಳ್ಳಿ, ಅಂದ್ರೆ ಸ್ಟ್ರೈಟ್ ರೋಡ್ ಅಲ್ಲ, ಓಕೆ? ಸೊ ರೋಡಲ್ಲಿ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಟು ಡಿಸ್ಕ್ರೈಬ್ ದ ಪೊಸಿಷನ್ ಆಫ್ ದಟ್ ಕಾರ್ ಐ ರಿಕ್ವೈರ್ ಟೂ ಕೋಆರ್ಡಿನೇಟ್ಸ್. ಓಕೆ, ರೈಟ್. ಸೊ ಇವಾಗ ಅಸ್ಯೂಮ್ ದಟ್ ಇನ್ ಎ ಟೈಮ್ t1, ಒಂದು ಟೈಮ್ t1 ಅಲ್ಲಿ ಅಸ್ಯೂಮ್ ದಟ್ the position of the initial position of the particle is p ಅಂತ ತಗೊಳ್ತೀನಿ ನಾನು. ಸೊ in a time t1, that is in a time t1, the position of the particle is p.
ಓಕೆ ನಾವು ನಾನು ಇವಾಗ ನಿಮ್ಗೆ ಕ್ವಶನ್ ಕೇಳಿದ್ರೆ ಫೈಂಡ್ ಔಟ್ ದ ಇನಿಷಿಯಲ್ ಪೊಸಿಷನ್ ಆಫ್ ದ ಪಾರ್ಟಿಕಲ್ ಅಂತ ಕೇಳಿದ್ರೆ ನೀವೇನ್ ಮಾಡ್ತೀರಾ ಸರ್? ವೆರಿ ಸಿಂಪಲ್. ಒಂದು ಲೈನ್ ಅನ್ನ ಸೊ ಯು ಡ್ರಾ ಎ ಪರ್ಪೆಂಡಿಕ್ಯುಲರ್ ಲೈನ್ ಫ್ರಮ್ ದ ಪೊಸಿಷನ್ ಆಫ್ ದ ಪಾರ್ಟಿಕಲ್ ಟು ದ ಎಕ್ಸ್ ಆಕ್ಸಿಸ್ ಅಂಡ್ ಆಲ್ಸೋ ಡ್ರಾ ಎ ಅನದರ್ ಪರ್ಪೆಂಡಿಕ್ಯುಲರ್ ಲೈನ್ ಫ್ರಮ್ ದ ಪೊಸಿಷನ್ ಆಫ್ ದ ಪಾರ್ಟಿಕಲ್ ಟು ದ ವೈ ಆಕ್ಸಿಸ್. ಹೌದಲ್ವಾ? ಸೊ ಇವಾಗ ಜಾಯಿನ್ ದೀಸ್ ಪಾಯಿಂಟ್ ಆರಿಜಿನ್ ಇಂದ ಈ ಲೈನ್ ನ ಜಾಯಿನ್ ಮಾಡಿದ್ರೆ ನನ್ಗೇನ್ ಸಿಗುತ್ತೆ? ಲೆಟ್ ಮಿ ಕಾಲ್ ಅಸ್ x1 i ಕ್ಯಾಪ್ ಅಂತ ಬರೆಯೋಣ. ಓಕೆ, ಅಂಡ್ ದಿಸ್ ಇಸ್ y1 j cap. y1 j cap. So x1 i cap and y1 j cap is the components of the initial position vector. Okay, components of the initial position vector. ಹಾಗಿದ್ರೆ ಇನಿಷಿಯಲ್ ಪೊಸಿಷನ್ ವೆಕ್ಟರ್ ಏನು? ಯೂಸ್ ದ ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಅಡಿಷನ್. ನನಗೆ ಇಲ್ಲಿ ಎರಡು ಕಾಂಪೊನೆಂಟ್ಸ್ ಇದೆ. ಯಾವುದು? x1 i ಕ್ಯಾಪ್ ಅಂಡ್ y1 j ಕ್ಯಾಪ್. ಎರಡನ್ನು ಆಡ್ ಮಾಡಬಹುದಾ? ಸೊ ಎರಡನ್ನು ಆಡ್ ಮಾಡಿದ್ರೆ ನನಗೇನ್ ಸಿಗುತ್ತೆ? ರಿಸಲ್ಟೆಂಟ್ ವೆಕ್ಟರ್ ಸಿಗುತ್ತೆ. ಸೊ ರಿಸಲ್ಟೆಂಟ್ ವೆಕ್ಟರ್ ಈಸ್ ನಥಿಂಗ್ ಬಟ್ ವಾಟ್? ಪೊಸಿಷನ್ ವೆಕ್ಟರ್ ಅಂತ ಕರಿತಾ ಇದ್ದೀನಿ ನಾನು. ಇನಿಷಿಯಲ್ ಪೊಸಿಷನ್ ವೆಕ್ಟರ್ ಅಂತ ಕರಿತಾ ಇದ್ದೀನಿ ನಾನು. ಓಕೆ, ಸೊ ದೆನ್ so ಹೇಗೆ what the parallelogram law of vector addition says that the parallelogram law of vector addition states that if two vectors acting at a point can be represented by both magnitude and direction by the adjacent sides of the parallelogram, then the resultant vector represented in both magnitude and direction by the diagonal of the parallelogram drawn from the same point. ಹೌದಲ್ಲಪ್ಪ? So then we'll draw a position vector from the origin to the position of the particle. Okay, right? So now we got the resultant vector, right? So if this is the path, then the position vector I will going to denote by the notation that is r1 vector ಅಂತ ನಾನು ಡಿನೋಟ್ ಮಾಡ್ತೀನಿ. Okay, so ಇವಾಗ r1 vector is initial position vector. r1 vector is equal to x1 into i cap plus y1 into j cap. ಕರೆಕ್ಟಾ? ರೈಟ್. ಸೊ ನಾವಿನ್ನು ಡಿಫೈನ್ ಮಾಡಿಲ್ಲ ಪೊಸಿಷನ್ ವೆಕ್ಟರ್ ಅಂದ್ರೆ ಏನು ಅಂತ ಹೇಳಿಲ್ಲ. ಬಟ್ ಇನಿಷಿಯಲ್ ಪೊಸಿಷನ್ ವೆಕ್ಟರ್ ನ ಮ್ಯಾಥಮೆಟಿಕಲಿ ಹೇಗೆ ಬರೀತಾ ಇದೀವಿ ನಾವು? r1 ವೆಕ್ಟರ್ ಈಸ್ ಈಕ್ವಲ್ ಟು x1 into i cap plus y1 into j cap. ವಾಟ್ ಆರ್ x1 and y1? ದೇ ಆರ್ ದ ಕಾಂಪೊನೆಂಟ್ಸ್. ಹೌದಲ್ವಾ? ಸೊ x1 i cap is the components of the r1 vector along x axis and y1 j cap is the component of the r1 vector along y axis. ಓಕೆ, ರೈಟ್. ಇವಾಗ ಅಸ್ಯೂಮ್ ಮಾಡ್ಕೊಳ್ಳಿ ಇವಾಗ ಸೊ ಈ ಒಂದು ಪಾರ್ಟಿಕಲ್ ಇನ್ ಎ ಟೈಮ್ t2 ನಲ್ಲಿ, ಓಕೆನಾ? ಸೊ ಟೈಮ್ t2 ಆದಾಗ, ರೈಟ್, ಇನ್ ಟೈಮ್ ಇವಾಗ ಟೈಮ್ ಏನಾಗ್ತದೆ ಅಂತ ಹೇಳಿದ್ರೆ t2 ಅಂತ ಅನ್ಕೋಣ. ಸರ್ ಅದೇನು t1 t2 ಅಂತ ತಗೊಳ್ತಾ ಇದ್ರೆ ಜನರಲ್ ಆಗಿ ಹೆಂಗೆ ಹೇಳ್ಬೋದು? t1 ನ 10 o'clock ಅಂತ ಅನ್ಕೊಳ್ಳಿ, t2 ನ 10 o'clock 2 minutes ಅಂತ ಅನ್ಕೊಳ್ಳಿ ಬೇಕಿದೆ. ಓಕೆನಾ? ರೈಟ್. ಸೊ ದೆನ್ ಇನ್ ಟೈಮ್ ಡೆಲ್ಟಾ ಟಿ, ಓಕೆ, ದಟ್ ಈಸ್ in time delta t. So in delta t ಅಂದ್ರೆ ಏನಪ್ಪ ರಾಜ? That is t2 minus t1. Okay, in time delta t, okay, so the particle has reached from point p to, let us say, point q ಗೆ ರೀಚ್ ಆಯ್ತು ಅಂತ ಅನ್ಕೋಣ. ಪಾಯಿಂಟ್ p ಇಂದ ಪಾಯಿಂಟ್ q ಗೆ ಹೋಯ್ತು. What is the time it has taken? That is delta t. That is t2 minus t1. Final time minus initial time. Okay, right. ಇವಾಗ to find the position of the particle when particle is at point q ನಲ್ಲಿ ಇದೆ ಅಂತ ಹೇಳೋದಾದ್ರೆ, ಇವಾಗ ಪೊಸಿಷನ್ ಫೈಂಡ್ ಔಟ್ ಮಾಡೋದಾದ್ರೆ ಏನ್ ಮಾಡ್ತೀರಾ? ಯೂಸ್ ದ ಸೇಮ್ ಲಾಜಿಕ್, ರೈಟ್? ಸೊ ಡ್ರಾ ಎ ಲೈನ್, perpendicular line from the position of the particle to the x axis, right? And draw a perpendicular line from the position of the particle to the y axis, right? And join these lines, that is so x2 i cap. ಹೌದಾ? ಸೊ ಈ ವೆಕ್ಟರ್ ಏನಾಗುತ್ತೆ ಅವಾಗ? y2 j cap ಆಗುತ್ತೆ, ಕಾಂಪೊನೆಂಟ್ಸ್ ಆಫ್ ದ ವೆಕ್ಟರ್. ಸೊ ಇವಾಗ ಟು ಫೈಂಡ್ ದ ಫೈನಲ್ ಪೊಸಿಷನ್ ಆಫ್ ದ ವೆಕ್ಟರ್, then what we have to do? Use the same parallelogram law of vector addition. So parallelogram law of vector addition na use ಮಾಡಿ, then if I draw the final position vector from the origin, then I'll get that is final position vector, that is r2 vector. Okay, so right, so r2 vector na ಹೆಂಗ್ ಬರೀಬೋದಪ್ಪ ರಾಜ? r2 vector is equal to x2 into i cap plus y2 into j cap. So x2 i cap is the component of the final position vector along x axis and y2 j cap is the component of the final position vector along y axis. ಅರ್ಥ ಆಗ್ತಿದೆಯಾ? ರೈಟ್. ಸೊ ಇವಾಗ ಜನರಲ್ ಆಗಿ ಇವಾಗ ಪೊಸಿಷನ್ ವೆಕ್ಟರ್ ಅಂದ್ರೆ ಏನು ಅಂತ ಬರೀಬಹುದು.
ಸಿ R2 ವೆಕ್ಟರ್ನ X2 i ಕ್ಯಾಪ್ ಪ್ಲಸ್ Y2 j ಕ್ಯಾಪ್ ಅಂತ ಬರೆದ್ವಿ. R1 ವೆಕ್ಟರ್ನ X1 i ಕ್ಯಾಪ್ ಪ್ಲಸ್ Y1 j ಕ್ಯಾಪ್ ಅಂತ ಬರೆದ್ವಿ. ಇನ್ ಜನರಲ್, ಓಕೆ ರೈಟ್, ಇನ್ ಜನರಲ್ ಯಾವುದೇ ಒಂದು ಪೊಸಿಷನ್ ಇರಲಿ ಒಂದು ಪಾರ್ಟಿಕಲ್ ಹೆಂಗ್ ಬರೀಬಹುದು ಅಂತ ಹೇಳಿದ್ರೆ ದಟ್ ಈಸ್ ಆರ್ ವೆಕ್ಟರ್ ಈಸ್ ಈಕ್ವಲ್ ಟು ಎಕ್ಸ್ ಇಂಟು ಐ ಕ್ಯಾಪ್ ಪ್ಲಸ್ ವೈ ಇಂಟು ಜೆ ಕ್ಯಾಪ್ ಅಂತ ಬರೀಬಹುದು. ಸೊ ಇನ್ ಜನರಲ್ ದ ಪೊಸಿಷನ್ ವೆಕ್ಟರ್ ಈಸ್ ಈಕ್ವಲ್ ಟು ಆರ್ ವೆಕ್ಟರ್ ಈಸ್ ಈಕ್ವಲ್ ಟು ಎಕ್ಸ್ ಇಂಟು ಐ ಕ್ಯಾಪ್ ಪ್ಲಸ್ ವೈ ಇಂಟು ಜೆ ಕ್ಯಾಪ್ ಅಂತ ಬರೀಬಹುದು. ವಾಟ್ ಆರ್ ಎಕ್ಸ್ ಐ ಕ್ಯಾಪ್, ದಟ್ ಇಸ್ ಅ ಕಾಂಪೋನೆಂಟ್ ಆಫ್ ದ ಎಕ್ಸ್ r vector along x axis, y is the component of the r vector along y axis, and I cap j cap are the unit vectors along x and y axis respectively. Okay, right. So ಆಗಿದ್ರೆ ಈ ಪೊಸಿಷನ್ ವೆಕ್ಟರ್ ನ ಹೆಂಗ್ ಡಿಫೈನ್ ಮಾಡಬಹುದು? ಸೊ ಇನಿಷಿಯಲ್ ಪೊಸಿಷನ್ ವೆಕ್ಟರ್ ಆಗಿರಲಿ, ಫೈನಲ್ ಪೊಸಿಷನ್ ವೆಕ್ಟರ್ ಆಗಿರಲಿ, ಸೊ ತುಂಬಾ ಸಿಂಪಲ್ ಆಗಿ ನಾವು ಡಿಫೈನ್ ಮಾಡೋದಾದ್ರೆ ಎ ವೆಕ್ಟರ್ ಡ್ರಾನ್ ಫ್ರಮ್ ದ ಆರಿಜಿನ್ ಟು ದ ಪೊಸಿಷನ್ ಆಫ್ ದ ಪಾರ್ಟಿಕಲ್. Okay, so a vector drawn from the origin to the position of the particle is called position vector. ಅಥವಾ ಇನ್ನೂ ಬೇರೆ ಡಿಫ್ರೆಂಟ್ ವರ್ಡ್ಸ್ ಅಲ್ಲಿ ನಾವು ಡಿಫೈನ್ ಮಾಡೋದಾದ್ರೆ the line joining from the position of the line joining to the position of the particle, line joining to the position of the particle from the origin and directed towards the position of the particle. The line joining the position of the particle to the position of the particle from the origin and directed towards the position of the particle is called position vector. Okay, so ಇವಾಗ ಇನಿಷಿಯಲ್ ಪೊಸಿಷನ್ ವೆಕ್ಟರ್ ನ ಡಿಫೈನ್ ಮಾಡಿದ್ವಿ, ಫೈನಲ್ ಪೊಸಿಷನ್ ವೆಕ್ಟರ್ ನ ಡಿಫೈನ್ ಮಾಡಿದ್ವಿ. ಇನಿಷಿಯಲ್ ಪೊಸಿಷನ್ ವೆಕ್ಟರ್ ಅಂತ ಹೇಳೋದೇನು? ದ ಲೈನ್ ಜಾಯ್ನಿಂಗ್ ದ ಇನಿಷಿಯಲ್ ಪೊಸಿಷನ್ ಆಫ್ ದ ಪಾರ್ಟಿಕಲ್ ಫ್ರಮ್ ದ ಆರಿಜಿನ್ ಅಂಡ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಇನಿಷಿಯಲ್ ಪೊಸಿಷನ್ ಆಫ್ ದ ಪಾರ್ಟಿಕಲ್ ಇಸ್ ಕಾಲ್ಡ್ ಇನಿಷಿಯಲ್ ಪೊಸಿಷನ್ ವೆಕ್ಟರ್. ಅದೇ ರೀತಿ ಫೈನಲ್ ಪೊಸಿಷನ್ ವೆಕ್ಟರ್ ನ ಹೆಂಗ್ ಡಿಫೈನ್ ಮಾಡೋದು? ದ ಲೈನ್ ಜಾಯ್ನಿಂಗ್ ಟು ದ final position of the particle from the origin directed towards the final position of the particle is called final position vector. Understood? Okay, right. So in general, the line joining to the position of the particle from the origin directed towards the position of the particle is called position vector, or else in a simple words, a vector drawn from the origin to the position of the particle is called position vector. Understood? Yes. Okay. Students, I'll repeat again. What is displacement vector? A vector drawn from the initial position vector to the final position vector is called displacement vector. ಹಾಗಿದ್ರೆ ಈ ಒಂದು ಎಕ್ಸಾಂಪಲ್ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಯಾವುದು? ಲೆಟ್ ಅಸ್ ಡ್ರಾ ಎ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್. That is displacement vector, that is a vector drawn from the initial position. Which is the initial position in our discussion? P. That is P is the initial position. Which is the final position of the particle in our discussion? Q. Q is the final position. Then let us draw one vector from the initial position to the final position of the particle. So a vector drawn from the initial position of the particle to the final position of the particle, so is called displacement vector. Okay, so displacement vector, I will going to denote it as dr vector. Okay, sir. Okay, so dr vector. So ivaga, sorry, it's not a dr vector, it's a delta r vector. So delta r vector is the displacement vector. Okay, ನೀವು ಈ ಒಂದು ಟ್ರಯಾಂಗಲ್ ನ ಗಮನಿಸಿದ್ರೆ, ಓಕೆ, ಯಾವ ಒಂದು ಲಾ ನಿಮ್ಗೆ ನೆನಪು ಬರುತ್ತೆ? ಟ್ರಯಾಂಗಲ್ ಲಾ ಆಫ್ ವೆಕ್ಟರ್ ಅಡಿಷನ್ ನೆನಪು ಬರುತ್ತೆ. ಓಕೆ, ಸೊ ಇಲ್ಲಿ ಇವಾಗ ಟ್ರಯಾಂಗಲ್ ಲಾ ಅಂತ ಹೇಳಿದ್ರೆ ಎಷ್ಟು ಸೈಡ್ಸ್ ಇರಬೇಕು? 3 ಸೈಡ್ಸ್ ಇರಬೇಕು. 3 ಸೈಡ್ಸ್ ಇದೆ ಇಲ್ಲಿ. R1 ವೆಕ್ಟರ್, R2 ವೆಕ್ಟರ್, ಡೆಲ್ಟಾ ಆರ್ ವೆಕ್ಟರ್, ಕರೆಕ್ಟ್? ಓಕೆ, ಫೈನ್. ದೆನ್ ವಾಟ್ ಟ್ರಯಾಂಗಲ್ ಆಫ್ ವೆಕ್ಟರ್ ಅಡಿಷನ್ ಸೇಸ್? The triangle law of vector addition states that if two vectors acting at a point can be represented by both magnitude and direction by the two sides of the triangle taken in order, then the resultant vector represented by both magnitude and direction by the third side of the triangle taken in opposite order. ಹೌದಲ್ವಾ? ಅಕಾರ್ಡಿಂಗ್ ಟು ದಿಸ್ ಸ್ಟೇಟ್ಮೆಂಟ್, ಇವಾಗ ನೀವು ಹೇಳಿ ಯಾವ 2 ಸೈಡ್ಸ್ಗಳು ಆರ್ಡರ್ ಅಲ್ಲಿ ಇದಾವೆ? R1 ವೆಕ್ಟರ್ ಮತ್ತು ಡೆಲ್ಟಾ ಆರ್ ವೆಕ್ಟರ್. ಸರ್ ಹೆಂಗೆ ಅಂತ ಹೇಳಿದ್ರೆ, ದ ಹೆಡ್ ಆಫ್ ದ R1 ವೆಕ್ಟರ್ ಈಸ್ ಕನೆಕ್ಟೆಡ್ ಟು ದ ಟೇಲ್ ಆಫ್ ದ ಡೆಲ್ಟಾ ಆರ್ ವೆಕ್ಟರ್. ಸೊ R1 ವೆಕ್ಟರ್ ಅಂಡ್ ಡೆಲ್ಟಾ ಆರ್ ವೆಕ್ಟರ್ ಆರ್ ಇನ್ ಸೇಮ್ ಆರ್ಡರ್. ನೋಡಿ, ಇದನ್ನು ಆಂಟಿ ಕ್ಲಾಕ್ ಡೈರೆಕ್ಷನ್ಸ್ ಅಲ್ಲಿ ರೊಟೇಟ್ ಆಗುತ್ತೆ. ಸೇಮ್ ಆರ್ಡರ್ ಇದೆ. ಓಕೆ, R1 ವೆಕ್ಟರ್ ಅಲ್ಲಿ ಯಾವ ಆರ್ಡರ್ ಇದೆ?
it is in see r1 vector delta r vector it is rotating in clockwise direction, right? So r2 vector is rotating in anti-clockwise direction. Okay, so ivaga r1 vector delta r vector they are in order and r2 vector in opposite order. Okay, right. So if that is the case, let us define mathematically how to write the displacement vector in mathematically. Okay, sir. Okay, mathematically we'll define delta r vector, that is displacement vector. Displacement vector is equal to R2 vector. r2 vector minus r1 vector. So that is final position vector minus initial position vector will give the displacement vector. See, according to triangle law of vector addition, so ಯಾವ ಎರಡು ವೆಕ್ಟರ್ ಆರ್ಡರ್ ಅಲ್ಲಿ ಇತ್ತು, r1 ವೆಕ್ಟರ್ ಮತ್ತು ಡೆಲ್ಟಾ r ವೆಕ್ಟರ್. ಸೊ ಆಗಿದ್ರೆ r1 vector plus delta r vector they are in the order. ಹೌದಲ್ವಾ? So then r2 vector is in opposite order. So r1 vector plus delta r vector is equal to r2 vector ಆದರೆ delta vector r ಏನಾಗಿರುತ್ತೆ? Obviously it is r2 vector minus r1 vector ಆಯಿತು. ಸೊ ನಾವು ಬಂದಂತಕ್ಕಂಥ ರಿಸಲ್ಟ್ ಏನಾಗಿದೆ? ಇಟ್ಸ್ ಕರೆಕ್ಟ್. ಹೌದಲ್ವಾ? ರೈಟ್. ಸೊ ದೆನ್ ನಾವು ವಿಲ್ ಡೂ ದ ಸಬ್ಸ್ಟಿಟ್ಯೂಷನ್ ಹಿಯರ್. ಸೊ ಡೆಲ್ಟಾ ಆರ್ ವೆಕ್ಟರ್ ಇಸ್ ಈಕ್ವಲ್ ಟು r2 ವೆಕ್ಟರ್ ಮೈನಸ್ r1 ವೆಕ್ಟರ್. ಇವಾಗ r1 ವೆಕ್ಟರ್ ಏನಪ್ಪ? r1 ವೆಕ್ಟರ್ ಈಸ್ ಈಕ್ವಲ್ ಟು x1 i cap plus y1 j cap. Then r2 vector is equal to x2 i cap plus y2 j cap. Correct? I'll do the substitution here. Then delta r vector is equal to r2 vector is what? That is x2 i cap plus y2 j cap minus that is x1 i cap plus y1 j cap. Correct? Okay. So then delta r vector is equal to x2 minus x1 because I cap if it is the coefficient of the same unit vector we can add and subtract. Howdalva? So then I'll get x2 minus x1 into I cap, right? So minus y2 minus y1 into j cap. Okay, so then the displacement vector can also written as that is delta r vector is equal to what is x2 minus x1? The delta position x of the particle, change in position of the particle along x axis, that is delta x into I cap minus Delta y. Sorry, it's not a minus, it's a plus. Correct? Right? So x2 is positive, x1 is negative, and y2 is positive here and y1 is negative. Correct? So delta x I cap plus delta y j cap. Correct? So this is displacement vector. Right. Now if I ask one more question, to calculate the magnitude of the delta r vector ಅಂತ ಹೇಳಿದ್ರೆ ನೀವೇನ್ ಮಾಡ್ತೀರಾ? Sir, root of delta x I cap whole square plus root of delta y whole square. Very good. That is the magnitude of delta r vector is equal to root of delta x whole square plus delta y whole square. Similarly, I can also write if r1 vector is equal to x1 I cap plus y1 j cap, what is the magnitude of r1 vector? It is equal to root of x square plus y1 square. x1 square plus y1 square. Similarly, what is the magnitude of r2 vector? It is root of x2 square plus y2 square. Okay. So I hope all of you understood, my dear students, what is position vector and what is displacement vector. Is it clear? Yes, sir. Okay. Yes. See, we have defined position vector and displacement vector. ಸೊ ಇವಾಗ ಪೊಸಿಷನ್ ಆಫ್ ದ ಪಾರ್ಟಿಕಲ್ ಚೇಂಜ್ ಆಗ್ತಾ ಇದೆ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತ ಹೇಳಿದ್ರೆ, ಅದೇ ರೀತಿ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಪಾರ್ಟಿಕಲ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತಂದ್ರೆ ತಗೊಂಡ್ರೆ ದೆನ್ ವಿ ಕ್ಯಾನ್ ಆಲ್ಸೋ ಡಿಫೈನ್ ಅವರೇಜ್ ವೆಲಾಸಿಟಿ ವೆಕ್ಟರ್, ರೈಟ್? ಸೊ ಅವರೇಜ್ ವೆಲಾಸಿಟಿ ವೆಕ್ಟರ್. ಸೊ ವಾಟ್ ಈಸ್ ವೆಲಾಸಿಟಿ? ರೇಟ್ ಆಫ್ ಡಿಸ್ಪ್ಲೇಸ್ಮೆಂಟ್ ಈಸ್ ಕಾಲ್ಡ್ ವೆಲಾಸಿಟಿ, ಹೌದಲ್ವಾ? ಸೊ ಲೆಟ್ ಅಸ್ ಡಿಫೈನ್ ಅವರೇಜ್ ವೆಲಾಸಿಟಿ ವೆಕ್ಟರ್. ವಾಟ್ ಈಸ್ ಅವರೇಜ್ ವೆಲಾಸಿಟಿ? So it is a ratio of total displacement to the corresponding total time interval. Howdalva? Right? So now the average velocity
we will going to write it mathematically. The notation is v bar anta notate ಮಾಡ್ತೀವಿ. ಓಕೆನಾ? ಸೊ ದಟ್ ಈಸ್ ಅವರೇಜ್ ವೆಲಾಸಿಟಿ ವೆಕ್ಟರ್. Average velocity vector. So average velocity vector is equal to what? Total displacement. It's a ratio of total displacement divided by corresponding total time interval. ಹೌದಲ್ವಾ? Delta r vector divided by delta t vector will give average velocity vector. Then what is delta r vector? Delta r vector, we know that is delta x, correct? I cap plus delta y j cap divided by delta t. Can I split it and write it? Then delta x divided by delta t into I cap plus delta y divided by delta t into j cap. Okay, so then what is delta x divided by delta t? I can write here, that is average velocity vector is equal to v suffix x vector. Okay, that is v suffix x bar into I cap plus v suffix y bar into j cap. What are this v suffix x bar and v suffix y bar? V suffix x bar is representing the average velocity, the component of the average velocity along x axis, and v suffix y bar is representing the component of the average velocity along y axis. Correct? Okay. So then, so v bar vector. So v bar ಅಂತ ತಕ್ಷಣ ನೀವು ವೆಂಕಟೇಶ್ವರ ಬಾರ್ನ ನೆನಪು ಮಾಡ್ಕೋಬಾರ್ದು ಇಲ್ಲಿ. ಓಕೆ, ರೈಟ್? ಸೊ ಇಟ್ ಇಸ್ ಅವರೇಜ್ ವೆಲಾಸಿಟಿ ವೆಕ್ಟರ್ ಅನ್ನ ನಾವು ವಿ ಬಾರ್ ವೆಕ್ಟರ್ ಅಂತ ನಾವು ತಗೊಳ್ತೀವಿ. ಇಟ್ ಇಸ್ ಎ ಮ್ಯಾಥಮೆಟಿಕಲ್ ಸಿಂಬಲ್. ಓಕೆ, ರೈಟ್? ಸೊ ದೆನ್ ವಾಟ್ ಈಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ಅವರೇಜ್ ವೆಲಾಸಿಟಿ ವೆಕ್ಟರ್? ಸೊ ಇವಾಗ ಮ್ಯಾಗ್ನಿಟ್ಯೂಡ್ ಆಫ್ ದ ಅವರೇಜ್ ವೆಲಾಸಿಟಿ ವೆಕ್ಟರ್ ತಗೊಂಡ್ರೆ ದಟ್ ಈಸ್ ಈಕ್ವಲ್ ಟು ರೂಟ್ ಆಫ್ ವಿ ಸಫಿಕ್ಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್ ಪ್ಲಸ್ ವಿ ಸಫಿಕ್ಸ್ ವೈ ಬಾರ್ ಹೋಲ್ ಸ್ಕ್ವೇರ್. ಸೊ ರೂಟ್ ಆಫ್ v suffix x bar whole square plus v suffix y bar whole square will give the magnitude of the average velocity vector. So in words, how to define? It is a ratio of total displacement to the corresponding total time interval. Okay, right. Next, we're going to introduce instantaneous velocity vector. Okay. Now if I ask one more question, calculate the direction of the resultant vector. So this is a resultant vector, that is average velocity vector is a resultant of these two vectors, that is v suffix x bar vector and v suffix y bar vector. So they are perpendicular to each other. If they are perpendicular to each other, if two vectors are perpendicular to each other, then what is the direction of the resultant vector? That is theta is equal to tan inverse of q by pp. Howdalva? Right. So by using that equation, I can write here theta is equal to tan inverse of. ಸೊ ಹಿಯರ್ ನಾವಲ್ಲಿ ಜನರಲ್ ಆಗಿ ಏನಂತ ಬರ್ದಿದ್ವಿ? ಆಲ್ಫಾ ಅಂತ ಬರ್ದಿದ್ವಿ. ಓಕೆನಾ? ನಾನು ಇಲ್ಲಿ ಥೀಟಾ ಅಂತ ಬರಿತಾ ಇದ್ದೀನಿ, ರೈಟ್? ಸೊ ಯುವರ್ ಥೀಟಾ ಇಸ್ ದ ಡೈರೆಕ್ಷನ್ ಆಫ್ ದ ರಿಸಲ್ಟೆಂಟ್ ವೆಕ್ಟರ್ ವಿತ್ ರೆಸ್ಪೆಕ್ಟ್ ಟು ಪಿ ವೆಕ್ಟರ್. ಓಕೆ, ಸೊ ದೆನ್ ಥೀಟಾ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ದಟ್ ಈಸ್ ವಿ ಸಫಿಕ್ಸ್ ವೈ ಬಾರ್ ಡಿವೈಡೆಡ್ ಬೈ ವಿ ಸಫಿಕ್ಸ್ ಎಕ್ಸ್ ಬಾರ್. ಓಕೆ, ರೈಟ್? ಸೊ ದಿಸ್ ಇಸ್ ದ ಡೈರೆಕ್ಷನ್. ದೆನ್ ವಿ ಸಫಿಕ್ಸ್ y bar divided by v suffix x bar. Tan inverse of v suffix y bar divided by v suffix x bar will give the angle, that is direction. Okay. Yes, I am going to introduce one more term, that is instantaneous velocity. See, ನೀವು ಮೋಷನಿಯಸ್ ಸ್ಟ್ರೈಟ್ ಲೈನ್ ಅಲ್ಲಿ ಆಲ್ರೆಡಿ ಓದ್ಕೊಂಡು ಬಂದಿದ್ದೀರಾ. ದ ಡೆಫಿನೇಷನ್ ಆಫ್ ದ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂದ್ರೆ ಏನು ಅಂತ. ದಟ್ ಈಸ್ the instantaneous velocity is defined as the limiting value of average velocity as the time interval approaches to zero ಅಂತ ಡೆಫಿನೇಷನ್. ಹೌದಲ್ವಾ? ಹಾಗಂದ್ರೆ ಏನು ಅಂತ ಹೇಳಿ ಇವಾಗ. ಸೊ what is the average velocity? Instantaneous velocity vector, we will write it as v vector. See, average velocity vector ಅನ್ನ v bar vector ಅಂತ ಬರತ್ವಿ. ಇನ್ಸ್ಟಂಟೇನಿಯಸ್ ವೆಲಾಸಿಟಿ ವೆಕ್ಟರ್ ಅನ್ನ ವಿ ವೆಕ್ಟರ್ ಅಂತ ಅಷ್ಟೇ ಬರೀತಾ ಇದ್ದೀವಿ. ಸೊ ಯು ಮಸ್ಟ್ ನೋ ದ ಡಿಫರೆನ್ಸ್ ಬಿಟ್ವೀನ್ ಅವರೇಜ್ ವೆಲಾಸಿಟಿ ವೆಕ್ಟರ್ ಅಂಡ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ವೆಕ್ಟರ್ ಅಂಡ್ ಆಸ್ ವೆಲ್ ಆಸ್ ಇಟ್ಸ್ ನೋಟೇಷನ್ಸ್ ಆಲ್ಸೋ. ಓಕೆ, ರೈಟ್? ಸೊ
Instantaneous velocity vector is given by, that is v vector is equal to limiting value of average velocity vector, that is v bar vector, as time interval approaches to 0, that is delta t approaches to 0. So what is v bar vector? I can write this v bar vector, that is limiting value of v bar vector is what? Delta r vector divided by delta t, correct? So delta r vector divided by delta t vector as delta t approaches to 0 is called instantaneous velocity vector. Instantaneous velocity vector is defined as the limiting value of average velocity as time interval approaches to 0. See, mathematically, I can write this one. Limiting value of delta r vector divided by delta t as time delta t approaches to 0, ಈ whole ನ ಹೇಗೆ ಬರೀಬೋದು ಅಂತ ಹೇಳಿದ್ರೆ, that is v vector, instantaneous vector is equal to dr vector divided by dt ಅಂತ ಬರೀಬೋದು. Okay, so rate of displacement is called velocity. ಹೌದಲ್ವಾ? ರೈಟ್. ಸೊ dr vector divided by dt vector is equal to instantaneous velocity vector. So now if I do the substitution, what is r vector? So d by dt, r vector can be written as x I cap plus y j cap ಅಂತ ಬರೀಬಹುದು. ಹೌದಲ್ವಾ? ರೈಟ್. ಸೊ x I cap plus y j cap is equal to r vector. Now if you split it, then dx divided by dt into I cap plus dy divided by dt into j cap, right? So what is dx divided by dt? So dx divided by dt I can written as v suffix x into I cap plus v suffix y into j cap. What is v suffix x and v suffix y? They are the components of the instantaneous velocity vector along x-axis and along y-axis. Okay, right. So instantaneous velocity vector is equal to v suffix x I cap plus v suffix y j cap. Then what is the magnitude of instantaneous velocity vector? It's root of v suffix x square plus v suffix y square. Then what about its direction? That is theta is equal to tan inverse of v suffix y divided by v suffix x. Understood? Yes. Okay. So ಇಲ್ಲಿ ಇವಾಗ ಡೈರೆಕ್ಷನ್ಸ್ನ ಹೇಗೆ ಬರೆಯೋದು ಇನ್ಸ್ಟಂಟೇನಿಯಸ್ ವೆಲಾಸಿಟಿಗೆ, ಗ್ರಾಫಿಕಲಿ ಹೇಗೆ ಬರೆಯೋದು ಅಂತ ನೋಡೋಣ. ಸಿ, ದ ಡೈರೆಕ್ಷನ್ ಆಫ್ ದ ಅವರೇಜ್ ವೆಲಾಸಿಟಿ ವೆಕ್ಟರ್ ಈ ಸೇಮ್ ಆಸ್ ದ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್. ಈ ಡಯಾಗ್ರಾಮಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ, ವೇರ್ ಇಸ್ ದ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್? ದಿಸ್ ಒನ್ ಇಸ್ ದ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್. ಹೌದಲ್ಲ ಪರಜ? ದೆನ್ ದ ಅವರೇಜ್ ವೆಲಾಸಿಟಿ ವೆಕ್ಟರ್, ದ ಡೈರೆಕ್ಷನ್ ಆಫ್ ದ ಅವರೇಜ್ ವೆಲಾಸಿಟಿ ವೆಕ್ಟರ್ ಈ ಸೇಮ್ ಆಸ್ ದ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್. ನಾವು ಇನ್ಸ್ಟಂಟೇನಿಯಸ್ ವೆಲಾಸಿಟಿಯನ್ನು ಡಿಫೈನ್ ಮಾಡುವಾಗ ಏನು ಡೆಫಿನಿಷನ್ಸನ್ನು ಯೂಸ್ ಮಾಡ್ತಾ ಇದ್ದೀವಿ? ದಟ್ ಈಸ್ ದ ಲಿಮಿಟಿಂಗ್ ವ್ಯಾಲ್ಯೂ ಆಫ್ ಅವರೇಜ್ ವೆಲಾಸಿಟಿ ವೆಕ್ಟರ್ ಆಸ್ ದ ಟೈಮ್ ಇಂಟರ್ವಲ್ ಅಪ್ರೋಚಸ್ ಟು 0 ಅಂತ ಹೇಳ್ತಾ ಇದ್ದೀವಿ. ಸೊ ಇಲ್ಲಿ ಡೆಲ್ಟಾ ಟಿ ಅಂತಕ್ಕಂಥದ್ದು ಏನಾಗ್ತಾ ಇದೆ? ದಟ್ ಈಸ್ t2 ಮೈನಸ್ t1 ಈಸ್ ಅಪ್ರೋಚಸ್ ಟು 0. ಇಟ್ ಈಸ್ ನಾಟ್ ಈಕ್ವಲ್ ಟು 0. ತುಂಬ ಕೇರ್ಫುಲ್ ಆಗಿ ನೀವು ಅಬ್ಸರ್ವ್ ಮಾಡಬೇಕು ಡೆಫಿನೇಷನ್ನ. ಇಟ್ ಈಸ್ ನಾಟ್ ಈಕ್ವಲ್ ಟು 0. ಇಟ್ ಈಸ್ ಅಪ್ರೋಚಸ್ ಟು 0 ಆರ್ ಇಟ್ ಈಸ್ ಟೆಂಡಿಂಗ್ ಟು 0. ಓಕೆ, ಸೊ ಹಂಗಂದ್ರೆ ಏನು ಸರ್ ಅಂತ ಕೇಳಿದ್ರೆ, ನೀವು ಈ ಎರಡು ದಿ ಪೊಸಿಷನ್ ಆಫ್ ದ ಪಾರ್ಟಿಕಲ್ಸ್ ಇದೆಯಲ್ವಾ ಪಿ ಅಂಡ್ ಕ್ಯೂನ, ಸೊ ನೌ ಯು ಬ್ರಿಂಗ್ ಇಟ್ ಕ್ಲೋಸರ್ ಅಂಡ್ ಕ್ಲೋಸರ್. ಓಕೆ, ಸೊ ಇಲ್ಲಿ ಎರಡು ಪಾಯಿಂಟನ್ನು ಕನ್ಸಿಡರ್ ಮಾಡೋಣ ಇವಾಗ. ಸೊ ನಿಮಗೆ ಗೊತ್ತಾಗ್ತಾ ಇರ್ಬೋದು, ಈ ಒಂದು ಪಾಯಿಂಟು ಪಿ ಅಂತ ತಗೊಳ್ತೀನಿ, ಈ ಒಂದು ಪಾಯಿಂಟು ಕ್ಯೂ ಅಂತ ತಗೊಳ್ತೀನಿ. ಆಸ್ ಡೆಲ್ಟಾ ಟಿ ಅಪ್ರೋಚಸ್ ಟು 0, ವಿಚ್ ಮೀನ್ಸ್ ದಟ್ t2 minus t1, it is close to 0, not equal to 0. It is like 10 o'clock 0.1 second to 10 o'clock 0.12 second ಅಂತ ತೆಗಿಬೋದು ನೀವು. ಓಕೆ, ಅಷ್ಟು ತುಂಬ ಚಿಕ್ಕ ಟೈಮ್ ಇಂಟರ್ವಲ್. ಓಕೆನಾ, ರೈಟ್? ಅಷ್ಟು ಚಿಕ್ಕ ಟೈಮ್ ಇಂಟರ್ವಲ್ಲಲ್ಲಿ ಇವಾಗ ಸೊ ಏನು ಡಿಸ್ಪ್ಲೇಸ್ಮೆಂಟ್ ಆಯಿತು ವಿತ್ ರೆಸ್ಪೆಕ್ಟ್ ಟು ಟೈಮ್, ಅದನ್ನು ನಾವೇನಂತ ಕರಿತೀವಿ? ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂತ ಕರಿತೀವಿ. ಇಟ್ಸ್ ಎ ವೆರಿ ಶಾರ್ಟ್ ಟೈಮ್ ಇಂಟರ್ವಲ್ ಡಿಫ್ರೆನ್ಸ್. ಓಕೆನಾ, ಸೊ ಅದನ್ನು ನಾವು ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂತ ಕರಿತೀವಿ. ಸರ್ ಆಗಿರೋ ಡೈರೆಕ್ಷನ್ ಏನಾಗಿರುತ್ತೆ? ದೆನ್ ವಿ ಕ್ಯಾನ್ ಸೇ ದ ಡೈರೆಕ್ಷನ್ ದಟ್ ಈಸ್ ಡ್ರಾ ಎ ಟ್ಯಾಂಜೆಂಟ್ ಅಟ್ ದಟ್ ಪಾಯಿಂಟ್ ಅಂತ ಹೇಳ್ತೀವಿ.
ಇಫ್ ಯು ಡ್ರಾ ಎ ಟ್ಯಾಂಜೆಂಟ್ ಅಟ್ ದಟ್ ಪಾಯಿಂಟ್, ಯಾಕೆ ಸರ್ ಟ್ಯಾಂಜೆಂಟ್ ಬರೀತಾ ಇದ್ದೀರಾ ಅಂತ ಹೇಳಿದ್ರೆ, ಎರಡು ಪಾಯಿಂಟ್ನ ನಡುವೆ ನೀವು ಇವಾಗ ಒಂದು ಪಿ ಪಾಯಿಂಟ್ ಇಲ್ಲಿ ತಗೋಬೇಕು, ಕ್ಯೂ ಪಾಯಿಂಟ್ ಇಲ್ಲಿ ತಗೋಬೇಕು. ಸೊ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಬರೆದ್ರೆ ಹೆಂಗ್ ಬರುತ್ತೆ, ಒಂದು ಜಸ್ಟ್ ಚಿಕ್ಕದೊಂದು ಸ್ಟ್ರೈಟ್ ಲೈನ್ ಬರುತ್ತೆ. ಓಕೆನಾ? ಸೊ ದೆನ್ ದ ಟೈಮ್ ಇಂಟರ್ವಲ್ ಇಸ್ ಅಪ್ರೋಚಸ್ ಟು ಝೀರೋ ಅಂತ ಹೇಳಿದ್ರೆ ಇಟ್ಸ್ ವೆರಿ ಶಾರ್ಟ್ ಟೈಮ್ ಇಂಟರ್ವಲ್, ರೈಟ್? ಸೊ ದೆನ್ ವಿ ಕ್ಯಾನ್ ಡ್ರಾ ಎ ಟ್ಯಾಂಜೆಂಟ್ ಅಟ್ ದಟ್ ಟೈಮ್. ಇಟ್ ವಿಲ್ ಗಿವ್ ದ velocity of the particle at a particular instant of time. Yes, sir. Okay, so instantaneous velocity ಅಂತ ಹೇಳಿದ್ರೆ the velocity of the particle at a particular instant of time. So right, so the direction of the instantaneous velocity, to find the direction of the instantaneous velocity of the particle at any point, draw a tangent at that point. Sir, ಯಾವ ಡೈರೆಕ್ಷನ್ಸ್ ಅಲ್ಲಿ ಟ್ಯಾಂಜೆಂಟ್ ಬರಿಬೇಕು ಅಂತ ಹೇಳಿದ್ರೆ, ಪಾರ್ಟಿಕಲ್ ಯಾವ ಡೈರೆಕ್ಷನ್ಸ್ ಅಲ್ಲಿ ಮೂವ್ ಆಗ್ತಾ ಇರುತ್ತೆ. ಸೊ ನನ್ನ ಡಿಸ್ಕಷನ್ಸ್ ಅಲ್ಲಿ ಪಾರ್ಟಿಕಲ್ಲು ಈ ಡೈರೆಕ್ಷನ್ಸ್ ಅಲ್ಲಿ, ಈ ಪಾತ್ ಅಲ್ಲಿ ಮೂವ್ ಆಗ್ತಾ ಇದೆ. ಇದು ಡೈರೆಕ್ಷನ್ ಆಫ್ ದ ಪಾತ್, ಹೌದಲ್ವಾ? ಸೊ ಸಪೋಸ್ ಇಫ್ ಐ ಆಸ್ಕ್ ಯು ಟು ಡ್ರಾ ಇಟ್, ಫೈಂಡ್ ದ ಡೈರೆಕ್ಷನ್ ಆಫ್ ದ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಟ್ ಪಾಯಿಂಟ್ ಆರ್ ಅಲ್ಲಿ ಫೈಂಡ್ ಔಟ್ ಮಾಡಪ್ಪ ಅಂತ ಹೇಳಿದ್ರೆ, ಹೌ ವಿ ವಿಲ್ ಡ್ರಾ? ಯು ಡ್ರಾ ಎ ಟ್ಯಾಂಜೆಂಟ್ ಅಟ್ ದಿಸ್ ಪಾಯಿಂಟ್. ನೀವು ಒಂದು ಟ್ಯಾಂಜೆಂಟನ್ನು ಅಲ್ಲಿ ಡ್ರಾ ಮಾಡಬೇಕಾಗುತ್ತೆ. ಓಕೆ ಸರ್, ಹಾಗಿದ್ರೆ ಈ ಥರ ಟ್ಯಾಂಜೆಂಟ್ ಡ್ರಾ ಮಾಡಲಾ? ತಪ್ಪು, ಆ ಥರ ಮಾಡ್ಲಿಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ, ದ ಡೈರೆಕ್ಷನ್ ಆಫ್ ದ ಪಾರ್ಟಿಕಲ್ ಈಸ್ ಅಲಾಂಗ್ ಇನ್ ದಿಸ್ ಪಾತ್, ದ ಡೈರೆಕ್ಷನ್ ಈಸ್ ಅಲಾಂಗ್ ಇನ್ ದಿಸ್ ಡೈರೆಕ್ಷನ್, ದ ಡೈರೆಕ್ಷನ್ ಆಫ್ ದ ಪಾರ್ಟಿಕಲ್ ಈಸ್ ಅಲಾಂಗ್ ಇನ್ ದಿಸ್ ಡೈರೆಕ್ಷನ್, ಹೌದಲ್ವಾ? ಸೊ ಹಾಗಾಗಿ ನೀವು ಆ ಯಾವ ಡೈರೆಕ್ಷನ್ಸ್ ಅಲ್ಲಿ ಪಾರ್ಟಿಕಲ್ ಮೂವ್ ಆಗ್ತಾ ಇರುತ್ತೋ ಆ ಡೈರೆಕ್ಷನ್ನ ಒಂದು ಪ್ಯಾರಲಲ್ ಆಗಿನೇ ನೀವು ಏನು ಬರಬೇಕು, ಟ್ಯಾಂಜೆಂಟನ್ನು ಬರೀಬೇಕು. ಅರ್ಥ ಆಗ್ತಿದೆಯಲ್ವಾ? ರೈಟ್. ಸೊ ದಟ್ ಈಸ್ ದ ವೇ ಟು ರೆಪ್ರೆಸೆಂಟ್ ದ ಡೈರೆಕ್ಷನ್ ಆಫ್ ದ ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ಈ ಪಾಯಿಂಟ್ ತುಂಬ ಇಂಪಾರ್ಟೆಂಟು ವಿದ್ಯಾರ್ಥಿಗಳೇ. ಸೊ ನಾವು ಬೇರೆ ಬೇರೆ ಕಾನ್ಸೆಪ್ಟ್ಗಳಲ್ಲಿ ಈ ಡೈರೆಕ್ಷನ್ ಆಫ್ ದ ಇನ್ಸ್ಟಂಟೇನಿಯಸ್ ವೆಲಾಸಿಟಿನ ಫೈಂಡ್ ಔಟ್ ಮಾಡೋದನ್ನು ನಾವು ತುಂಬ ಕಾನ್ಸೆಪ್ಟ್ಗಳಲ್ಲಿ ಯೂಸ್ ಮಾಡ್ತೀವಿ. ನೀವು ಕ್ಲಿಯರಾಗಿ ಇದನ್ನು ಅರ್ಥ ಮಾಡ್ಕೋಬೇಕು. ಓಕೆ ವಿದ್ಯಾರ್ಥಿಗಳೇ, ಸೊ ಇದುವರೆಗೂ ನಾವು ಪೊಸಿಷನ್ ವೆಕ್ಟರು, ಡಿಸ್ಪ್ಲೇಸ್ಮೆಂಟ್ ವೆಕ್ಟರು, ಅವರೇಜ್ ವೆಲಾಸಿಟಿ ವೆಕ್ಟರು ಮತ್ತು ಇನ್ಸ್ಟಂಟೇನಿಯಸ್ ವೆಲಾಸಿಟಿ ವೆಕ್ಟರನ್ನು ನಾವು ಡಿಫೈನ್ ಮಾಡಿದ್ವಿ. ಸೊ ಅದೇ ರೀತಿ ಅದರ ಮ್ಯಾಗ್ನಿಟ್ಯೂಡ್ಸನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿದ್ವಿ, ಹಾಗೆಯೇ ಡೈರೆಕ್ಷನ್ಸು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ಇಷ್ಟು ಸಮಯ ನಾವು ಮಾಡಿದಂಥ ಪಾಠಗಳನ್ನ ನೀವು ತುಂಬ ಕ್ಲಿಯರಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಮತ್ತೆ ಸಿಗೋಣ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರಗಳು.